ರಾತ್ರಿ 1 ಗಂಟೆ ಆಗ್ತಾ ಇತ್ತು. ಗಡಿಯಾರದ ಮುಳುಗಳು ತಿರುಗ್ತಾ ಇದ್ವು. ರಾತ್ರಿ ಸಂಪೂರ್ಣವಾಗಿ ನಿಶ್ಶಬ್ದದಲ್ಲಿ ಮುಳುಗಿತ್ತು. ನಾನು ನನ್ನ ರೂಮಿನಲ್ಲಿ ಮಲಗಿದ್ದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಕೇವಲ ನನ್ನ ಒಬ್ರು ಚಿಕ್ಕಪ್ಪ ಇದ್ರು. ಅವರು ಅವರ ರೂಮಿನಲ್ಲಿ ಮಲಗಿದ್ರು. ಜೋರಾಗಿ ಮಳೆ ಬರ್ತಾ ಇತ್ತು ಮತ್ತು ಮಿಂಚು ಗುಡುಗುವ ಶಬ್ದ ನನ್ನ ಕಿವಿಗೆ ಅಪ್ಪಳಿಸ್ತಾ ಇತ್ತು. ಆ ಮಿಂಚಿನ ಶಬ್ದಕ್ಕೆ ನನಗೆ ತುಂಬಾ ಭಯ ಆಗ್ತಾ ಇತ್ತು. ನಾನು ಚಿಕ್ಕಪ್ಪ ಅವರನ್ನ ಕರೆದೆ. ಚಿಕ್ಕಪ್ಪ, ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ. ಚಿಕ್ಕಪ್ಪ ನನ್ನ ರೂಮಿಗೆ ಬಂದ್ರು. ನಾನು ಸ್ವಲ್ಪ ಸರಿದು ಜಾಗ ಮಾಡಿಕೊಟ್ಟು ಹೇಳ್ದೆ ಅವ್ರಿಗೆ, ಚಿಕ್ಕಪ್ಪ ಇಲ್ಲೇ ಮಲ್ಗ್ರಿ, ಇಲ್ಲೇ ಮಲ್ಕೊಳ್ಳಿ. ನಾವಿಬ್ರು ಮಲ್ಕೊಂಡ್ವಿ. ಜೋರಾಗಿ ಮಿಂಚು ಹೊಡಿತು. ನಾನು ಹೆದರಿ ಚಿಕ್ಕಪ್ಪ ಅವರನ್ನ ಅಪ್ಪಿಕೊಂಡ್ಬಿಟ್ಟೆ. ಸ್ವಲ್ಪ ಸಮಯದವರೆಗೆ ಹಾಗೆ ಅಪ್ಪಿಕೊಂಡೇ ಇದ್ದೆ. ನಂತರ ನನಗೆ ಏನೋ ಒಂದು ವಿಚಿತ್ರವಾಗಿ ಅನಿಸೋದಕ್ಕೆ ಪ್ರಾರಂಭ ಆಯಿತು. ಹಾಗೇನೆ ಅಪ್ಪಿಕೊಂಡಿರ್ಲಿ ಅಂತ ಅನ್ನಿಸ್ತು. ಚಿಕ್ಕಪ್ಪ ನನ್ನ ಬೆನ್ನ ಮೇಲೆ ಕೈಯನ್ನ ಸವರುತ್ತಾ ಹೇಳಿದ್ರು, ಹೆದರಬೇಡ, ನಾನಿದ್ದೀನಲ್ಲ. ಮೆಲ್ಲನೆ ಚಿಕ್ಕಪ್ಪ ಅವರ ಮೈ ಬಿಸಿಯಾಗಿ ತೊಡಗಿತು. ನಂತರ ಚಿಕ್ಕಪ್ಪ ತಮ್ಮ ಕೈಗಳಿಂದ ನನ್ನ ಮುಂಭಾಗದಲ್ಲಿ ಸವರೋದಕ್ಕೆ ಪ್ರಾರಂಭ ಮಾಡಿದ್ರು. ಇದೇನ ನಿಧಾನವಾಗಿ ನಮ್ಮಿಬ್ಬರ ನಡುವೆ ಒಂದು ವಿಚಿತ್ರವಾದ ನಶೆ ಆವರಿಸತೊಡಗಿತು. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ ಅನ್ನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ರೋಮಾಂಚಕ ಮತ್ತು ಆಸಕ್ತಿದಾಯಕ ಕಥೆಗಳನ್ನ ಕೇಳಲು ಈ ವಿಡಿಯೋನಲ್ಲಿ ಕೊನೆವರೆಗೂ ನೋಡಿ. ನನ್ನ ಹೆಸರು ಚಾರು. ನಾನೀಗ ಶಾಲೆಯಲ್ಲಿ ಓದ್ತಾ ಇದ್ದೀನಿ. ಜೂನ್ ತಿಂಗಳಲ್ಲಿ ನನ್ನ ಶಾಲೆಯಲ್ಲಿ ರಜೆ ಇತ್ತು. ಈ ರಜೆಯಲ್ಲಿ ಮದುವೆಗಳ ಸೀಸನ್ ಕೂಡ ಇತ್ತು. ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಒಂದು ಮದುವೆ ಇತ್ತು. ಅದಕ್ಕೆ ನಮ್ಮ ಮನೆಯವರೆಲ್ಲರೂ ಹೋಗೋದು ಅನಿವಾರ್ಯ ಆಗಿತ್ತು. ನಮ್ಮ ಮನೆಯವರೆಲ್ಲರೂ ಹೋಗೋದಕ್ಕೆ ಸಿದ್ಧರಾಗಿದ್ರು. ಆದರೆ ದೊಡ್ಡ ಸಮಸ್ಯೆ ಏನಂದ್ರೆ ಮನೆಯಲ್ಲಿ ಯಾರಿರ್ತಾರೆ ಮತ್ತು ಮನೆಯನ್ನ ಯಾರು ನೋಡ್ಕೊಳ್ತಾರೆ ಅಂತ ಅನ್ನೋದು. ಯಾಕಂದ್ರೆ ಮನೆಗೆ ಬೇಗ ಹಾಕಿ ಮದುವೆಗೆ ಹೋದ್ರೆ ಕಳ್ಳತನ ಆಗೋ ಒಂದು ಭಯ ಇತ್ತು. ಆದ್ದರಿಂದ ಎಲ್ಲರೂ ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲರೂ ಸೇರಿ ನಾನು ಮನೇಲೇ ಇರಬೇಕು ಅಂತ ನಿರ್ಧಾರ ಮಾಡಿದ್ರು. ನನ್ನ ಮನೇಲೇ ಇಡಬೇಕು ಅಂತ. ನನಗೂ ಮದುವೆಗೆ ಹೋಗ್ಬೇಕಿತ್ತು. ಆದರೆ ಮನೆಯಲ್ಲಿ ಯಾರಿರ್ತಾರೆ ಇದನ್ನು ಯೋಚನೆ ಮಾಡಿ ನಾನು ಹೋಗದೆ ಮನೆಯಲ್ಲೇ ಉಳಿಸ್ಕೊಂಡೆ. ಆದರೆ ಅಪ್ಪ ನನ್ನನ್ನು ಮನೆಯಲ್ಲಿ ಒಬ್ಳೇ ಬಿಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ? ಯಾರಾದರೂ ಕಳ್ಳರ ಬಂದ್ರೆ ಒಬ್ಬಂಟಿ ಹುಡುಗಿ ನಾನೇನ್ ಮಾಡೋದಕ್ಕೆ ಸಾಧ್ಯ? ಅಪ್ಪ ಇದೆಲ್ಲವನ್ನ ಯೋಚನೆ ಮಾಡಿ ನಂತರ ತಮ್ಮ ಅತ್ಯಂತ ಆಪ್ತ ಮತ್ತು ನಂಬಿಕಸ್ಥ ವ್ಯಕ್ತಿಗೆ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು, ಮೋಹನ್, ಒಂದು ಕೆಲಸ ಇದೆ. ಒಂದು 4 ದಿನಗಳಿಗಾಗಿ ನಾವು ಮದುವೆಗೆ ಹೋಗ್ತಾ ಇದ್ದೀವಿ ಮತ್ತು ಮನೆಯಲ್ಲಿ ನನ್ನ ಮಗಳು ಒಬ್ಳೇ ಇರ್ತಾಳೆ. ಮನೆಯಲ್ಲಿ ಹುಡುಗಿ ಒಬ್ಳೇ ಇರೋದು ಸರಿಯಲ್ಲ. ನಿನಗೆ ತೊಂದರೆಯಾಗಿದೆ ಇದ್ರೆ ಒಂದು ಕೆಲವು ದಿನಗಳವರೆಗೆ ನನ್ನ ಮಗಳ ಜೊತೆ ನನ್ನ ಮನೆಯಲ್ಲಿ ಇರ್ತೀಯಾ ಅಂತ ಕೇಳಿದ್ರು. ಮೋಹನ್ ನನ್ನ ಚಿಕ್ಕಪ್ಪ ಆಗಿದ್ರು. ಚಿಕ್ಕಪ್ಪ ಹೇಳಿದ್ರು, ಇದರಲ್ಲಿ ತೊಂದರೆ ವಿಷಯ ಏನಿದೆ? ನಾನು ಇಲ್ಲಿಂದಲೇ ಕೆಲಸಕ್ಕೆ ಹೋಗಿ ಬರ್ತೀನಿ. ಹೇಗಿದ್ದರೂ ನಾನು ರಾತ್ರಿ ಮಾತ್ರ ಮನೆಗೆ ಬರೋದಲ್ವಾ, ಆಗ ನಿಮ್ಮನೆಗೆ ಬಂದು ಮಲ್ಕೊಂತೀನಿ ಅಂತ ಹೇಳಿದ್ರು. ಚಿಕ್ಕಪ್ಪ ರಾತ್ರಿ ನಮ್ಮ ಮನೆಯಲ್ಲಿ ಮಲಗೋದಕ್ಕೆ ಒಪ್ಕೊಂಡ್ರು. ಅಪ್ಪ ಅವ್ರಿಗೆ ಹೇಳಿದ್ರು, ನೀವು ಚಿಂತೆ ಮಾಡಬೇಡಿ, ನಾನಿರುವಾಗ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು ಚಿಕ್ಕಪ್ಪ. ಚಿಕ್ಕಪ್ಪ ಮದುವೆಯಾಗಿ ಸುಮಾರು ಒಂದು 4 ವರ್ಷಗಳಾಗಿದ್ವು. ಅಪ್ಪ ಮತ್ತು ಅಮ್ಮ ಸ್ನಾನ ಮಾಡಿ ಮದುವೆಗೆ ಹೊರಡೋದಕ್ಕೆ ಸಿದ್ಧರಾಗಿ ಸಂಜೆ ಹೊರಟರು. ನಂತರ ಸಂಜೆ ಚಿಕ್ಕಪ್ಪ ಬರುವಾಗ ನನಗೆ ಫೋನ್ ಮಾಡಿ ಕೇಳಿದ್ರು, ಊಟಕ್ಕೆ ಏನ್ ತಿಂತೀಯಾ ಅಂತ. ನಾನು ಹೇಳ್ದೆ, ಚಿಕ್ಕಪ್ಪ ಸ್ವಲ್ಪ ಜಹಾಂಗೀರ್ ತಗೊಳ್ಕೊಂಬನ್ನಿ, ಯಾಕಂದ್ರೆ ನನಗೆ ಜಹಾಂಗೀರ್ ಅಂದ್ರೆ ತುಂಬಾ ಇಷ್ಟ ಅಂತ. ನಾನು ಚಪಾತಿ ಮತ್ತು ಅನ್ನ ಮಾಡಿದ್ದೆ. ಸಂಜೆ ಚಿಕ್ಕಪ್ಪ ಬಂದಾಗ ತಮ್ಮ ಜೊತೆ ಜಹಾಂಗೀರ್ ಕೂಡ ತಂದಿದ್ರು. ಚಿಕ್ಕಪ್ಪ ಬಂದಾಗ ತುಂಬಾ ಸುಸ್ತಾಗಿದ್ರು ಮತ್ತು ಹೇಳಿದ್ರು, ಚಾರು, ನೀನು ಊಟ ಬಡಿಸು, ನಾನು ಕೈ ಕಾಲ್ ಮುಖ ತೊಳ್ಕೊಂಡು ಬರ್ತೇನೆ ಅಂತ. ಇದಕ್ಕೂ ಮೊದಲು ಚಿಕ್ಕಪ್ಪ ನಮ್ಮನೆಗೆ ಬಂದಿದ್ರು. ಆದ್ರಿಂದ ನಾವಿಬ್ರು ಸ್ವಲ್ಪ ಫ್ರೆಂಡ್ಸ್ ಆಗಿದ್ವಿ, ಅಂದ್ರೆ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾ ಇದ್ವಿ. ಚಿಕ್ಕಪ್ಪ ಮತ್ತು ನನ್ನ ಸಂಬಂಧ ಭಾವನಾದಿನಿ ತರ ಇತ್ತು. ಯಾಕಂದ್ರೆ ಚಿಕ್ಕಪ್ಪ ಕೈ ಕಾಲ್ ಮುಖ ತೊಳ್ಕೊಂಡ್ರು ಮತ್ತು ನಾವು ಜೊತೆಯಾಗಿ ಕುಳಿತು ಊಟ ಮಾಡಿದ್ವಿ. ನಂತರ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಚಿಕ್ಕಪ್ಪ ನನ್ನನ್ನು ನೋಡಿ ಹೇಳಿದ್ರು, ಚಾರು, ನೀನೀಗ ಮೊದಲಿಗಿಂತಲೂ ಹೆಚ್ಚು ಮುದ್ದಾಗಿದ್ದೀಯಾ. ನಿನ್ನನ್ನು ನೋಡಿದ್ರೆ ನನಗೆ ನನ್ನ ಹಾಸ್ಟೆಲ್ ದಿನಗಳು ನೆನಪಾಗ್ತವೆ. ಆಗ ನನಗೊಬ್ಳು ಗರ್ಲ್ ಫ್ರೆಂಡ್ ಇದ್ಲು. ಅವಳು ತುಂಬಾ ಸುಂದರಿಯಾಗಿದ್ಲು.
ನನ್ನ ಕ್ಲಾಸಿನ ಹುಡುಗರೆಲ್ಲರೂ ಅವಳ ಮೇಲೆ ಜೀವ ಬಿಡ್ತಾ ಇದ್ರು. ಆದ್ರೆ ಅವಳು ನನ್ನ ಮೇಲೆ ಫಿದಾ ಆಗೋಗಿದ್ಲು. ಚಿಕ್ಕಪ್ಪ ಮಾತುಗಳನ್ನ ಕೇಳಿ ನಾನು ನಗುತ್ತಾ ಹೇಳ್ದೆ, ಚಿಕ್ಕಪ್ಪ, ನೀವು ಈಗಲೂ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಿ. ನಿಮಗಿನ್ನೂ ಗರ್ಲ್ ಫ್ರೆಂಡ್ ಇರ್ಬೋದು. ಚಿಕ್ಕಪ್ಪ ಹೇಳಿದ್ರು, ಇಲ್ಲ ಚಾರು, ಮದುವೆಯಾದಾಗಿನಿಂದ ನನಗೆ ಒಬ್ಬಳನ್ನೇ ನಿಭಾಯಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂದ್ರೆ ಮದುವೆ ಆಗಿರೋಳನ್ನ ನಿಭಾಯಿಸೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. ಇಷ್ಟು ಹೇಳಿ ಚಿಕ್ಕಪ್ಪ ನಗೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಮಾತುಗಳನ್ನು ಕೇಳಿ ನಾನು ಕೂಡ ನಗತೊಡಗಿದೆ. ನಾನು ಚಿಕ್ಕಪ್ಪ ಕೇಳ್ದೆ, ಚಿಕ್ಕಪ್ಪ ಚಹಾ ಕುಡಿತೀರಾ ಅಂತ. ಚಿಕ್ಕಪ್ಪ ನನ್ನನ್ನು ನೋಡುತ್ತಾ ಹೇಳಿದ್ರು, ಹೌದು, ಇದ್ರೆ ಸ್ವಲ್ಪ ತೆಗೆದುಕೊಂಡು ಬಾ ಅಂತ. ನಾನು ಕಿಚನ್ಗೆ ಹೋಗಿ ಚಹಾ ತಂದು ಚಿಕ್ಕಪ್ಪಂಗೆ ಕೊಟ್ಟೆ. ಚಿಕ್ಕಪ್ಪ ಚಹಾ ಕುಡಿದು ಹೇಳಿದ್ರು, ಚಾರು, ಚಹಾ ಎಷ್ಟು ಖಡಕ್ ಆಗಿದೆ. ನಂತರ ಅವರು ಜೋಕ್ ಮಾಡೋದಕ್ಕೆ ಶುರು ಮಾಡಿದ್ರು. ನಾನು ಚಿಕ್ಕಪ್ಪಗೆ ಹೇಳ್ದೆ, ಚಿಕ್ಕಪ್ಪ, ನೀವು ಪ್ರತಿದಿನ ಮನೆಯಲ್ಲಿ ಚಹಾ ಕುಡಿತೀರಲ್ವಾ? ಚಿಕ್ಕಪ್ಪ ನನ್ನ ಮಾತು ಅರ್ಥ ಮಾಡಿಕೊಂಡು ನಗೋದಕ್ಕೆ ಶುರು ಮಾಡಿದ್ರು. ನಂತರ ನಾವು ಜೊತೆಯಾಗಿ ಊಟ ಮಾಡಿದ್ವಿ. ಊಟವಾದ ನಂತರ ಚಿಕ್ಕಪ್ಪ ಫೋನನ್ನು ನೋಡ್ತಾ ಇದ್ರು ಮತ್ತು ನಾನು ಕಿಚನ್ ಕೆಲಸ ಮುಗಿಸ್ದೆ. ಎಲ್ಲ ಕೆಲಸ ಮುಗಿದ ನಂತರ ನಾವು ರಾತ್ರಿ 1 ಗಂಟೆವರೆಗೆ ಹರಟೆ ಹೊಡಿತಾ ಕೂತಿದ್ವಿ. ಚಿಕ್ಕಪ್ಪ ಎಷ್ಟು ಒಳ್ಳೆಯವರಾಗಿದ್ರಂದ್ರೆ ಮಾತಾಡುತ್ತಾ ಸಮಯ ಕಳೆದದ್ದೇ ತಿಳಿಲಿಲ್ಲ. ಆಮೇಲೆ ನಾನು ನನ್ನ ರೂಮಿಗೆ ಹೋಗಿ ಮಲ್ಕೊಂಡೆ ಮತ್ತು ಚಿಕ್ಕಪ್ಪ ತಮ್ಮ ರೂಮಿನಲ್ಲೇ ಮಲ್ಕೊಂಡ್ರು. ಬೆಳಗ್ಗೆ ನಾನು ಬೇಗ ಎದ್ದು ಚಿಕ್ಕಪ್ಪಗೆ ತಿಂಡಿಯನ್ನ ತಯಾರಿಸೋದಕ್ಕೆ ಶುರು ಮಾಡಿದೆ. ಆದರೆ ಚಿಕ್ಕಪ್ಪ ಇನ್ನೂ ಎದ್ದಿರಲಿಲ್ಲ. ನಾನು ಚಿಕ್ಕಪ್ಪನಿಗೆ ಕೂಗಿ ಹೇಳ್ದೆ, ಚಿಕ್ಕಪ್ಪ, ನಿಮಗೆ ತಡವಾಗುತ್ತೆ, ಎದ್ದೇಳಿ ಅಂತ. ಆದರೆ ಬಹುಶಃ ರಾತ್ರಿ ತಡವಾಗಿ ಮಲಗಿದ್ರಿಂದ ಚಿಕ್ಕಪ್ಪ ಗಾಢ ನಿದ್ದೆಯಲ್ಲಿದ್ರು ಮತ್ತು ನನ್ನ ಧ್ವನಿ ಅವರಿಗೆ ಕೇಳಿಸ್ತಾ ಇರಲಿಲ್ಲ. ನಾನು ಚಿಕ್ಕಪ್ಪನ ರೂಮಿಗೆ ಹೋಗಿ ಅವರನ್ನ ಎಬ್ಬಿಸುವುದಕ್ಕೆ ಶುರು ಮಾಡಿದೆ. ನಂತರ ನಾನು ಚಿಕ್ಕಪ್ಪ ಮೈ ಮೇಲಿದ್ದ ಚಾದರನ್ನು ಎಳೆದಾಗ ಆಕಸ್ಮಿಕವಾಗಿ ನನ್ನ ದೃಷ್ಟಿ ಅಂತಹ ಜಾಗಕ್ಕೆ ಹೋಯ್ತು. ಅದನ್ನ ನೋಡಿ ನನಗೆ ನಾಚಿಕೆಯಾಯಿತು. ನಾನು ಸ್ವಲ್ಪ ಸಮಯದ ಚಿಕ್ಕಪ್ಪ ಅವರನ್ನ ನೋಡ್ತಾನೇ ಇದ್ದೆ. ಅಷ್ಟರಲ್ಲಿ ಚಿಕ್ಕಪ್ಪ ಕಣ್ಣನ್ನ ಬಿಟ್ಟು ಚಿಕ್ಕಪ್ಪ ಹೇಳಿದ್ರು, ಅರೆ ಚಾರು, ನಾನು ಚಿಕ್ಕಪ್ಪ ಕಡೆ ನೋಡ್ತಾ ಹೇಳ್ದೆ, ಚಿಕ್ಕಪ್ಪ ಎದ್ದೇಳಿ, ನಿಮಗೆ ಲೇಟ್ ಆಗುತ್ತೆ ಅಂತ. ಚಿಕ್ಕಪ್ಪ ಫೋನ್ ತೆಗೆದು ನೋಡಿ ಹೇಳಿದ್ರು, ಅಯ್ಯೋ, ಇವತ್ತು ತುಂಬಾ ಲೇಟ್ ಆಗೋಯ್ತು. ನಾನು ಚಿಕ್ಕಪ್ಪನ ಹೇಳಿದೆ, ನೀವು ಬೇಗ ಸ್ನಾನ ಮಾಡಿ, ನಿಮ್ಮ ತಿಂಡಿ ರೆಡಿ ಇದೆ. ಚಿಕ್ಕಪ್ಪ ಬಾತ್ರೂಮ್ ಹೋಗಿ ಸ್ನಾನ ಮಾಡಿ ಬೇಗ ಹೊರಬಂದ್ರು. ಚಿಕ್ಕಪ್ಪ ಬೇಗ ತಿಂಡಿ ತಿಂದ್ರು ಮತ್ತು ನಾನು ಅವರಿಗೆ ಟಿಫಿನ್ ಅನ್ನ ಪ್ಯಾಕ್ ಮಾಡಿಕೊಟ್ಟೆ. ಲಂಚ್ ಬಾಕ್ಸ್ ಮಧ್ಯಾಹ್ನಕ್ಕೆ ಹಾಕಿಕೊಟ್ಟೆ. ಚಿಕ್ಕಪ್ಪ ಕೆಲ್ಸಕ್ಕೆ ಹೊರಟ್ರು. ಅದಾದ ನಂತರ ನಾನು ಮನೆಯನ್ನ ಸ್ವಚ್ಛಗೊಳಿಸ್ದೆ. ಸ್ವಚ್ಛ ಮಾಡಿದ ನಂತರ ನಾನು ಸ್ನಾನಕ್ಕೆ ಹೋದೆ. ಸ್ನಾನ ಮುಗಿಸಿ ತಯಾರಾಗಿ ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದೆ, ರೆಸ್ಟ್ ಮಾಡಿದೆ. ನನಗೂ ಕೂಡ ಸುಸ್ತಾಗಿತ್ತು. ಇವತ್ತು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಇಡೀ ಮನೆ ಖಾಲಿ 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 ಅನ್ಸೋದಕ್ಕೆ ಶುರು ಆಗಿತ್ತು. ಏನೂ ಸರಿ ಅನ್ನಿಸ್ತಾ ಇರಲಿಲ್ಲ. ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಮಧ್ಯಾಹ್ನ ಸ್ವಲ್ಪ ಹೊತ್ತು ಪೇಂಟಿಂಗ್ ಮಾಡೋಣ ಅಂತ ಅನ್ಕೊಂಡೆ. ಒಂದು 6 ಗಂಟೆವರೆಗೆ ಪೇಂಟಿಂಗ್ ಮಾಡಿದೆ. ಆಮೇಲೆ ಫೋನ್ ನೋಡೋದಕ್ಕೆ ಶುರು ಮಾಡಿದೆ. ಫೋನ್ ನೋಡುತ್ತಾ ಯಾವಾಗ ಮಲಗಿದ್ನೋ ತಿಳಿಲಿಲ್ಲ. ಒಂದು ಸ್ವಲ್ಪ ಸಮಯದ ನಂತರ ಎದ್ದಾಗ ಚಿಕ್ಕಪ್ಪ ಬರುವ ಸಮಯವಾಗಿತ್ತು. ಅಂದರೆ ಸಾಯಂಕಾಲ ಆಗಿತ್ತು. ಚಿಕ್ಕಪ್ಪ ಬರೋ ಟೈಮ್ ಆಗಿತ್ತು. ಮಲಗಿದ್ದಾಗ ನಾನು ಸಂಪೂರ್ಣ ಬೆವರಿನಲ್ಲಿ ನೆನೆದೋಗ್ಬಿಟ್ಟಿದ್ದೆ. ಹಾಗಾಗಿ ಸ್ನಾನ ಮಾಡೋಣ ಅಂತ ಅನ್ಕೊಂಡೆ. ಸ್ನಾನ ಮಾಡಿ ನೀಲಿ ಬಣ್ಣದ ಒಂದು ಸುಂದರವಾದ ಲಾಂಗ್ ಡ್ರೆಸ್ ಅನ್ನು ಧರಿಸಿದೆ. ಅದು ನನ್ನ ಫೇವರಿಟ್ ಡ್ರೆಸ್ ಆಗಿತ್ತು ಮತ್ತು ನನ್ನ ಮೈಕಟ್ಟಿಗೆ ಸರಿಯಾಗಿ ಹೊಂದುತ್ತಾ ಇತ್ತದು. ಆಮೇಲೆ ನಾನು ಸ್ವಲ್ಪ ಮೇಕಪ್ ಮಾಡಿಕೊಂಡೆ. ಅಷ್ಟರಲ್ಲಿ ಚಿಕ್ಕಪ್ಪ ಕೂಡ ಬಂದಿದ್ರು. ನಾನು ರೂಮಿನಿಂದ ಹೊರಬರ್ತಾ ಇದ್ದಂತೆ ಚಿಕ್ಕಪ್ಪ ನನ್ನನ್ನು ನೋಡುತ್ತಲೇ ನಿಂತುಬಿಟ್ರು. ಮತ್ತೆ ಹೇಳಿದ್ರು, ಅರೆ ವಾಹ್ ಚಾರು, ಇವತ್ತು ನೀನು ಅದ್ಭುತವಾಗಿ ಕಾಣಿಸ್ತಾ ಇದ್ಯಾ. ನಿನ್ನನ್ನು ನೋಡಿ ನನಗೆ ನನ್ನ ಯೌವನದ ದಿನಗಳು ನೆನಪಿಗೆ ಬರ್ತಾ ಇದ್ದಾವೆ. ಚಿಕ್ಕಪ್ಪ ನನ್ನನ್ನು ಒಂದು ಬೇರೆಯದೇ ದೃಷ್ಟಿಯಿಂದ ನೋಡ್ತಾ ಇರೋದನ್ನ ನಾನು ಗಮನಿಸಿದೆ. ಹಠಾತ್ತನೆ ನನ್ನ ದೃಷ್ಟಿ ಮತ್ತೆ ಆ ಜಾಗಕ್ಕೆ ಹೋಯಿತು. ಅದೇ ಬೆಳಗ್ಗೆ ನೋಡಿದ್ನಲ್ಲ ಆ ಜಾಗಕ್ಕೆ. ಅದನ್ನ ನೋಡಿ ನನಗೆ ನಾಚಿಕೆಯಾಯಿತು. ಆದರೆ ಚಿಕ್ಕಪ್ಪ ಅದನ್ನ ಬ್ಯಾಗ್ ಹಿಂದೆ ಅಡಗಿಸಿದ್ರು. ಚಿಕ್ಕಪ್ಪ ನನ್ನನ್ನು ಬಹಳ ಗಮನವಿಟ್ಟು ನೋಡ್ತಾ ಇದ್ರು. ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ತಿನ್ನೋ ಥರ ನೋಡ್ತಾ ಇದ್ರು. ಚಿಕ್ಕಪ್ಪ ನನ್ನನ್ನು ತಮ್ಮ ತೋಳಲ್ಲಿ ಅಪ್ಪಿಕೊಳ್ಳಲಿ ಅಂತೇಳಿ ನನ್ನ ಮನಸ್ಸು ಬಯಸ್ತಾ ಇತ್ತು. ಚಿಕ್ಕಪ್ಪ ಬಾಯಿಯಿಂದ ಹೊಗಳಿಕೆ ಕೇಳಿ ನಾನು ಒಳಗೊಳಗೆ ಮುಗ್ಧಲಾಗ್ಬಿಟ್ಟೆ.
ಆದರೆ ನಾನು ಸುಮ್ಮನೆ ಇದ್ದೆ, ಯಾಕಂದರೆ ಅವರು ನಮ್ಮ ಚಿಕ್ಕಪ್ಪ ಆಗಿದ್ರು. ನಂತರ ಚಿಕ್ಕಪ್ಪ ನನ್ನ ಹತ್ತಿರ ಹೇಳಿದ್ರು, ಚಾರು, ನಾನು ಫ್ರೆಶ್ ಆಗಿ ಬರ್ತೀನಿ, ನೀನು ಊಟ ಬಡಿಸು. ನಾನು ಹೇಳಿದೆ, ಸರಿ ಚಿಕ್ಕಪ್ಪ, ಆದರೆ ಅದಕ್ಕಾಗಿ ಅಡುಗೆ ಮಾಡಬೇಕು. ಇನ್ನೂ ಅಡುಗೆ ಮಾಡಿಲ್ವಾ ಚಿಕ್ಕಪ್ಪ? ಸರಿ, ನೀನು ಅಡುಗೆ ಮಾಡು, ಅಲ್ಲಿವರೆಗೆ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ವಿಶ್ರಾಂತಿ ಪಡಿತೀನಿ ಅಂತ ನಾನು ಹೇಳಿದೆ. ಸರಿ ಚಿಕ್ಕಪ್ಪ. ಚಿಕ್ಕಪ್ಪ ಅಲ್ಲೇ ಸೋಫಾದ ಮೇಲೆ ಕೂತು ವಿಶ್ರಾಂತಿಯನ್ನು ಪಡಿತಾ ಇದ್ದ. ಮತ್ತು ನಾನು ಅಡುಗೆ ಮಾಡೋದಕ್ಕೆ ಕಿಚನ್ಗೆ ಹೋದೆ. ಚಿಕ್ಕಪ್ಪ ಕುಳಿತಿದ್ದ ಜಾಗದಿಂದ ಕಿಚನ್ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅಡುಗೆ ಮಾಡೋದೆಲ್ಲ ಅಲ್ಲಿ ಕಾಣಿಸ್ತಾ ಇತ್ತು. ನಾನು ಪದೇ ಪದೇ ಹಿಂದೆ ತಿರುಗಿ ನೋಡಿದಾಗ ಚಿಕ್ಕಪ್ಪನ ದೃಷ್ಟಿ ನನ್ನ ಮೇಲೇನೇ ಇತ್ತು. ಅವರು ಈ ರೀತಿ ನೋಡೋದು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಯಾಕಂದರೆ ಚಿಕ್ಕಪ್ಪ ಇದಕ್ಕೂ ಮೊದಲು 4-5 ಬಾರಿ ಮನೆಗೆ ಬಂದಿದ್ರು. ಹಾಗಾಗಿ ಅವ್ರು ನನ್ನ ಜೊತೆ ತುಂಬ ಮುಕ್ತವಾಗಿ ಮಾತಾಡ್ತಾ ಇದ್ರು. ಅವ್ರ ಜೊತೆ ಸಮಯ ಕಳೆದು ನನಗೆ ಇಷ್ಟವಾಗಿತ್ತು. ನಾನು ಅಡುಗೆ ಮಾಡ್ತಾ ಇರುವಾಗ ಕರೆಂಟ್ ಹೋಯ್ತು. ಅತಿಯಾದ ಸೆಕೆಯಿಂದಾಗಿ, ಅಂದರೆ ಬೆವರು ಸೆಕೆಯಿಂದಾಗಿ ನಾನು ಪೂರ್ತಿ ಬೆವರಿನಲ್ಲಿ ನೆನೆದೋಗ್ಬಿಟ್ಟಿದ್ದೆ ಮತ್ತು ಈಗ ಕತ್ಲೆ ಆಗಿತ್ತು. ಅಷ್ಟರಲ್ಲಿ ಚಿಕ್ಕಪ್ಪ ತಮ್ಮ ಫೋನ್ ಟಾರ್ಚ್ ಆನ್ ಮಾಡಿಕೊಂಡು ಕಿಚನ್ಗೆ ಬಂದರು. ಮತ್ತೆ ಹೇಳಿದ್ರು, ಚಾರು, ಇವತ್ತು ಸೆಕೆ ತುಂಬ ಇದೆ. ಅದಕ್ಕೆ ನಾನು ಹೇಳಿದೆ, ಹೌದು ಚಿಕ್ಕಪ್ಪ, ಇವತ್ತು ಈಗ ಕರೆಂಟ್ ಕೂಡ ಹೋಯ್ತು, ಇನ್ವರ್ಟರ್ ಕೂಡ ಇಲ್ಲ ಅಂತೇಳಿ ಚಿಕ್ಕಪ್ಪ ಟಾರ್ಚನ್ನು ತೋರಿಸಿದ್ರು ಮತ್ತು ನಾನು ಕಿಚನ್ನಲ್ಲಿ ಮೇಣದ ಬತ್ತಿ ಹಚ್ಚಿ ಇಟ್ಟೆ. ಚಿಕ್ಕಪ್ಪ ಹೇಳಿದ್ರು, ಚಾರು, ನೀನು ಬೆವರಿನಲ್ಲಿ ಪೂರ್ತಿ ನೆಂದೋಗ್ಬಿಟ್ಟಿದ್ಯಾ, ನಾನೇನಾದರೂ ಸಹಾಯ ಮಾಡ್ಲಾ? ಆಗ ನಾನು ಕೂಡ ಪರದಾಡ್ತಾ ಇದ್ದೆ. ಹಾಗಾಗಿ ಸರಿ ಅಂತ ಹೇಳಿದೆ. ಚಿಕ್ಕಪ್ಪ ಅಡುಗೆ ಮನೆಯಲ್ಲಿ ನನಗೆ, ಅಂದರೆ ಅಡುಗೆ ಮಾಡೋದಕ್ಕೆ ನನಗೆ ಸಹಾಯ ಮಾಡಿದ್ರು ಮತ್ತು ನಾವು ಮಾತಾಡ್ತಾ ಅಡುಗೆ ಮಾಡಿದ್ವಿ. ಸ್ವಲ್ಪ ಸಮಯದಲ್ಲೇ ಕರೆಂಟ್ ಕೂಡ ಬಂತು. ಚಿಕ್ಕಪ್ಪ ನನ್ನ ಕಡೆ ನೋಡ್ತಾ ಇದ್ರು. ಬೆವರಿನಲ್ಲಿ ನೆನೆದ್ರಿಂದ ನನ್ನ ದೇಹದ ಆಕಾರ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಆ ಒಂದು ಬೆಳಕಿನಲ್ಲಿ. ನಾನು ಕೂಡ ಸ್ವಲ್ಪ ಅವರ ಕಡೆ ತಿರುಗಿದೆ. ಇದರಿಂದ ಅವರು ನನ್ನನ್ನು ಸುಲಭವಾಗಿ ನೋಡಬಹುದಾಗಿತ್ತು. ಆಮೇಲೆ ನಾನು ಚಿಕ್ಕಪ್ಪ ಹೇಳ್ದೆ, ಚಿಕ್ಕಪ್ಪ, ನೀವು ರೆಸ್ಟ್ ಮಾಡಿ, ಅಡುಗೆ ತಯಾರಾಗ್ತಾ ಇದೆ. ಚಿಕ್ಕಪ್ಪ ನನ್ನ ಕಡೆ ಕೂಲರನ್ನು ತಿರುಗಿಸಿ ವಿಶ್ರಾಂತಿ ಪಡೆದ್ರು. ಕರೆಂಟ್ ಬಂದಿತ್ತು. ಸ್ವಲ್ಪ ಹೊತ್ತಿನ ನಂತರ ಅಡುಗೆ ತಯಾರಾಯಿತು. ಕಿಚನ್ ಕೆಲಸ ಮುಗಿದ ನಂತರ ಮತ್ತೆ ಸ್ನಾನ ಮಾಡೋಣ ಅಂತ ಅನ್ಕೊಂಡೆ. ಚಿಕ್ಕಪ್ಪ ಸೋಫಾದ ಮೇಲೆ ಕೂತ್ಕೊಂಡು ತಮ್ಮ ಕೆಲಸ ಮಾಡ್ತಾ ಇದ್ರು. ನಾನು ಚಿಕ್ಕಪ್ಪಗೆ ಹೇಳ್ದೆ, ಚಿಕ್ಕಪ್ಪ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಚಿಕ್ಕಪ್ಪ ಸರಿ ಅಂತ ಹೇಳಿದ್ರು. ನಾನು ಸ್ನಾನ ಮಾಡಿ ಒಂದು ಶರ್ಟ್ ಮತ್ತೆ ಫ್ರಾಕ್ ಅನ್ನು ಧರಿಸ್ದೆ. ಅದನ್ನು ಚಿಕ್ಕಪ್ಪ ನನಗೆ ನನ್ನ ಹುಟ್ಟು ಹಬ್ಬಕ್ಕೆ ಗಿಫ್ಟ್ ಆಗಿ ನೀಡಿದ್ರು. ತುಂಬ ಚೆನ್ನಾಗಿತ್ತು, ನೋಡೋದಕ್ಕೆ ಟ್ರಾನ್ಸ್ಪರೆಂಟ್ ಆಗಿತ್ತು. ಇವತ್ತು ನಾನು ಆ ಶಾರ್ಟ್ ಡ್ರೆಸ್ ಧರಿಸಿ ಬಂದಾಗ ಚಿಕ್ಕಪ್ಪ ಅವರ ಕಣ್ಣುಗಳು ಅರಳಿದ್ವು. ಚಿಕ್ಕಪ್ಪ ನನ್ನನ್ನು ನೋಡಿ ಖುಷಿಯಾಗಿ ಹೇಳಿದ್ರು, ಇದು ಅದೇ ಬಟ್ಟೆ ಅಲ್ವಾ ನಾನು ನಿನಗೆ ನಿನ್ನ ಬರ್ಡೇ ಕೊಟ್ಟಿದ್ದು? ನಾನು ಹೇಳ್ದೆ, ಹೌದು ಚಿಕ್ಕಪ್ಪ, ನಿಮ್ಮ ಡ್ರೆಸ್ ನನಗೆ ತುಂಬ ಇಷ್ಟ. ಚಿಕ್ಕಪ್ಪ ಹೇಳಿದ್ರು, ನೀನು ಈ ಡ್ರೆಸ್ಸಲ್ಲಿ ನಿಜಕ್ಕೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆಯಾ. ನಿನ್ನ ಮೇಲಿಂದ ಕಣ್ಣುಗಳನ್ನು ತೆಗೆಯೋದಕ್ಕೆ ಮನಸ್ಸಾಗ್ತಾ ಇಲ್ಲ. ನಿನ್ನನ್ನು ಹೀಗೆ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಅವರ ಮಾತು ಕೇಳಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸ್ದೆ. ಆಮೇಲೆ ನಾನು ಮತ್ತು ಚಿಕ್ಕಪ್ಪ ಸೇರಿ ಊಟ ಮಾಡಿದ್ವಿ ಮತ್ತು ಬಹಳಷ್ಟು ಮಾತಾಡಿದ್ವಿ. ಕಿಚನ್ ಕೆಲಸ ಮುಗಿಸಿ ನಾನು ಚಿಕ್ಕಪ್ಪ ರೂಮಿಗೆ ಅವರ ಜೊತೆ ಮಾತಾಡೋದಕ್ಕೆ ಹೋದೆ. ಸ್ವಲ್ಪ ಹೊತ್ತಿನ ನಂತರ ಮಾತಾಡ್ತಾ ಹಠಾತ್ತನೆ ಚಿಕ್ಕಪ್ಪ ಜೋರಾಗಿ ಹೇಳಿದ್ರು, ಚಾರು, ನಿನ್ನ ಕುತ್ತಿಗೆಯ ಮೇಲೆ ಹಲ್ಲಿ ಇದೆ, ಹೆಗಲ ಮೇಲೆ ಎದ್ಲೆ ಇದೆ ಅಂತ. ಇದರಿಂದ ನಾನು ತುಂಬ ಬೆಚ್ಚಿ ಬಿದ್ದೆ ಮತ್ತು ಎದ್ದರಿ ಓಡಿ ಹೋಗಿ ಚಿಕ್ಕಪ್ಪ ನನ್ನ ಅಪ್ಪಿಕೊಂಡ್ಬಿಟ್ಟ. ನನಗೆ ತುಂಬ ಭಯ ಆಗ್ತಾ ಇತ್ತು. ಇದಕ್ಕೆ ಚಿಕ್ಕಪ್ಪ ನಗುತ್ತಾ ಹೇಳಿದ್ರು, ಅರೆ ಹುಚ್ಚಿ, ನಾ ಸುಮ್ಮನೆ ತಮಾಷೆ ಮಾಡಿದೆ, ನೀನು ನಿಜವಾಗಿಯೂ ಹೆದರ್ಬಿಟ್ಟೆ ಅಂತ. ನಾನು ಹೇಳ್ದೆ, ಚಿಕ್ಕಪ್ಪ, ಇಂಥ ತಮಾಷೆ ಮತ್ತಾವತ್ತೂ ಮಾಡಬೇಡಿ, ನನಗೆ ಹಲ್ಲಿ ಅಂದರೆ ತುಂಬ ಭಯ. ಇನ್ನು ನಾನು ಚಿಕ್ಕಪ್ಪ ಅವರನ್ನ ಅಪ್ಪಿಕೊಂಡೇ ಇದ್ದೆ. ಎದೆಗೆ ಎದೆ ಟಚ್ ಆಗ್ತಾ ಇತ್ತು. ಚಿಕ್ಕಪ್ಪ ನನ್ನನ್ನು ತಮ್ಮ ತೋಳಲ್ಲಿ ಬಂಧಿಸಿದ್ರು. ನಾನು ಸ್ವಲ್ಪ ನಾಚುತ್ತಾ ಅವರಿಂದ ದೂರ ಆದೆ. ನಾನು ಚಿಕ್ಕಪ್ಪಗೆ ಸಾರಿ ಕೇಳಿದೆ. ಆದರೆ ಚಿಕ್ಕಪ್ಪ ಹೇಳಿದ್ರು, ಅರೆ ಹುಚ್ಚಿ, ಪರವಾಗಿಲ್ಲ, ನಾವಿಬ್ರು ಫ್ರೆಂಡ್ಸ್ ಅಲ್ವಾ.
ಇಷ್ಟೆಲ್ಲ ಆಗುತ್ತೆ ಬಿಡು, ಹೇಗಿದ್ರು ನಾನು ನಿನ್ನನ್ನ ನನ್ನ ಪುಟ್ಟ ಹೆಂಡತಿಯ ತಂಗಿ ಅಂತ ಭಾವಿಸ್ತೇನೆ. ಇಷ್ಟು ಹೇಳಿ ಚಿಕ್ಕಪ್ಪ ಮೂಗುಳ್ನಕ್ರು. ಆಮೇಲೆ ಚಿಕ್ಕಪ್ಪ ಹೇಳಿದ್ರು, ಇವತ್ತು ನೀನು ಇಲ್ಲೇ ನನ್ನ ಜೊತೆ ಮಲ್ಕೋ, ಯಾಕಂದ್ರೆ ನೀನು ತುಂಬಾ ಹೆದರಿದ್ಯಾ, ನನ್ನ ಅವ್ರ ಜೊತೆನೆ ಮಲ್ಕೋ ಅಂತ ಹೇಳಿದ್ರು. ಇದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ. ಆಮೇಲೆ ನಂತರ ಮೌನವಾಗಿ ಚಿಕ್ಕಪ್ಪ ಹತ್ರ ಕೂತ್ಕೊಂಡೆ. ಅಷ್ಟರಲ್ಲಿ ಮತ್ತೆ ಕರೆಂಟ್ ಹೋಯ್ತು. ರಾತ್ರಿ ಸುಮಾರು 1 ಗಂಟೆಯ ಸಮಯ. ಆಗ ಚಿಕ್ಕಪ್ಪ ಫೋನ್ ಲೈಟ್ ಆನ್ ಮಾಡಿ ಹೇಳಿದ್ರು, ಬಾ ಇವತ್ತು ಟೆರೆಸ್ ಮೇಲೆ ಮಲ್ಕೊಳ್ಳೋಣ ಅಂಥೇಳಿ. ಈ ಮಾತಿಗೆ ನಾನು ಕೂಡ ಒಪ್ಕೊಂಡೆ. ಚಿಕ್ಕಪ್ಪ ಹಾಸಿಗೆ ಮತ್ತು ನಾನು ಸೊಳ್ಳೆ ಪರದೆ ತಗೊಂಡು ಟೆರೆಸ್ಗೆ ಬಂದ್ವಿ. ಟೆರೆಸ್ ಮೇಲೂ ತುಂಬಾ ಸೆಕೆ ಇತ್ತು, ಬೇಸಿಗೆ ಸಮಯ, ಮತ್ತೆ ಕರೆಂಟ್ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ನಮಗೆ ಬೇರೆ ದಾರಿ ಇರಲಿಲ್ಲ. ಸ್ವಲ್ಪ ಹೊತ್ತು ಮಲ್ಕೊಂಡ ನಂತರ ನಮ್ಮ ಮೈಯಿಂದ ಮತ್ತೆ ಬೆವರು ಬರತೊಡಗಿತು. ಆಗ ನಾನು ಚಿಕ್ಕಪ್ಪಗೆ ಹೇಳ್ದೆ, ಇಲ್ಲಿ ತುಂಬಾ ಸೆಕೆ ಆಗ್ತಾ ಇದೆ ಅಂತ. ಚಿಕ್ಕಪ್ಪ ಹೇಳಿದ್ರು, ನೀನ್ ಬೇಜಾರು ಮಾಡ್ಕೊಳ್ತಾ ಇದ್ರೆ ಒಂದ್ ಮಾತು ಹೇಳ ಅಂತ. ನಾನು ಹೇಳ್ದೆ, ಹೇಳಿ ಅಂತ. ಚಿಕ್ಕಪ್ಪ ಹೇಳಿದ್ರು, ನೀನು ಯಾವುದಾದ್ರೂ ಹಗುರವಾದ ಅಂದ್ರೆ ಲೈಟ್ ಆಗಿರೋ ತೆಳ್ಳಗಿರೋ ನೈಟಿ ಹಾಕೋ, ಆಗ ನಿನಗೆ ಸೆಕೆ ಅಷ್ಟೊಂದು ಅನ್ಸೋದಿಲ್ಲ. ನನಗೂ ಕೂಡ ಅದು ಸರಿ ಅಂತ ಅನ್ನಿಸ್ತು. ಆದ್ರೆ ನನಗೆ ತುಂಬಾ ಮುಜುಗರ ಆಗ್ತಾ ಇತ್ತು. ಆಮೇಲೆ ನಾನು ಕೆಳಗೋಗಿ ಸ್ನಾನ ಮಾಡಿ ಒಂದು ಟ್ರಾನ್ಸ್ಪರೆಂಟ್ ನೈಟಿ ಧರಿಸ್ಕೊಂಡು ಬಂದೆ. ನಾನು ಟೆರೆಸ್ಗೆ ಬಂದಾಗ ಚಿಕ್ಕಪ್ಪ ನನ್ನನ್ನು ನೋಡ್ತಾನೆ ಇದ್ರು. ಚಿಕ್ಕಪ್ಪ ನನ್ನ ಹತ್ತಿರ ಹೇಳಿದ್ರು, ಇವತ್ತು ನಿನ್ನನ್ನು ನೋಡಿ ಮನಸ್ಸಲ್ಲಿ ಏನೋ ಒಂಥರ ಆಗ್ತಾ ಇದೆ ಚಾರು, ನೀನು ಹಾಗೇನೆ, ನಿನಗೂ ಹಾಗೆ ಅನ್ನಿಸ್ತಾ ಇದೆಯಾ ಅಂತ. ನಾನು ಹೇಳ್ದೆ, ಚಿಕ್ಕಪ್ಪ ನನಗೆ ಅರ್ಥ ಆಗ್ತಾ ಇಲ್ಲ, ನೀವು ಏನ್ ಹೇಳ್ತಾ ಇದ್ದೀರಿ ಅಂತ. ಚಿಕ್ಕಪ್ಪ ಹೇಳಿದ್ರು, ಯಾವಾಗ ನಿನ್ನ ಚಿಕ್ಕಮ್ಮ ಈ ರೀತಿ ನೈಟಿ ಧರಿಸಿ ನನ್ನ ಮುಂದೆ ಬರ್ತಾಳೋ ಆಗ ನನಗೆ ನನ್ನ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಇವತ್ತು ನಿನ್ನನ್ನ ಇಂಥ ಬಟ್ಟೆನಲ್ಲಿ ನೋಡಿದಾಗ ನನ್ನ ಮನಸ್ಸು ಒಳಗೊಳಗೆ ಕುಣಿತಾ ಇದೆ. ನಿನಗೆ ಇದು ಅರ್ಥವಾಗ್ತಾ ಇದೆಯಾ ಅಂತ. ಈ ಮಾತನ್ನ ಕೇಳಿ ನಾನು ತಲೆ ತಗ್ಗಿಸ್ದೆ. ನಂತರ ಚಿಕ್ಕಪ್ಪ ನನ್ನನ್ನ ಹತ್ರ ಕೂತ್ಕೊಳ್ಳೋದಕ್ಕೆ ಸನ್ನೆ ಮಾಡೋದು. ನಾನು ಅವ್ರ ಹತ್ರ ಕೂತ್ಕೊಂಡೆ. ಚಿಕ್ಕಪ್ಪ ಕೇಳೋದಕ್ಕೆ ಆರಂಭಿಸಿದ್ರು, ಸ್ಕೂಲಲ್ಲಿ ನಿನ್ನನ್ನ ಯಾವ್ದಾದ್ರೂ ಗೆಳೆಯನಿತಾನ, ನಿನ್ ಬಾಯ್ ಫ್ರೆಂಡ್ ಇದ್ದಾರಾ? ನಾನು ಹೇಳ್ದೆ, ಇಲ್ಲ ಚಿಕ್ಕಪ್ಪ ಅಂತ. ಚಿಕ್ಕಪ್ಪ ಹೇಳಿದ್ರು, ಹಾಗಿದ್ರೆ ಅಕ್ಕಪಕ್ಕದ ಮನೆಯವರಾದ್ರೂ ಇರಲೇಬೇಕು ನಿನಗೆ ಬಾಯ್ ಫ್ರೆಂಡ್ಸು ಅಂತ. ನಾನು ಹೇಳ್ದೆ, ಇಲ್ಲ ಚಿಕ್ಕಪ್ಪ, ಓದಿನ ನಡುವೆ ನನಗೆ ಎಲ್ಲಿ ಸಮಯ ಸಿಗುತ್ತೆ ಅಂತ. ಚಿಕ್ಕಪ್ಪ ಹೇಳಿದ್ರು, ಚಾರು, ಈಗ ನೀನು ದೊಡ್ಡೋಳಾಗಿದ್ಯಾ, ಈ ವಯಸ್ಸಿನಲ್ಲೂ ನಿನಗೆ ಫ್ರೆಂಡ್ಸ್ ಇಲ್ವಾ? ಯಾವ ಜಗತ್ತಿನಲ್ಲಿ ಬದುಕ್ತಾ ಇದೆಯಾ? ಈ ವಯಸ್ಸಿನಲ್ಲಿ ಹುಡುಗಿಯರು ಬಾಯ್ ಫ್ರೆಂಡನ್ನ ಬಟ್ಟೆಯಂತೆ ಬದಲಾಯಿಸ್ತಾರೆ. ನೀನು ಇನ್ನೂ ಹಳೆಯ ಕಾಲದ ಜೀವನ ನಡೆಸ್ತಾ ಇದೆಯಾ ಅಂತ. ಇದಕ್ಕೆ ನಾನು ಸ್ವಲ್ಪ ನಾಚಿಕೆಯಿಂದ ಸುಮ್ಮನೆ ಇದ್ದೆ. ಆಮೇಲೆ ಚಿಕ್ಕಪ್ಪ ನನ್ನ ಕೈಗಳನ್ನ ಹಿಡಿದುಕೊಂಡು ಹೇಳಿದ್ರು, ಯಾವುದಾದ್ರೂ ಪುರುಷನ ಜೊತೆ ಸಮಯ ಕಲಿಬೇಕು ಅಂತೇಳಿ ನಿನಗೆ ಅನ್ಸೋದಿಲ್ವಾ? ನಾನು ಹೇಳ್ದೆ, ಚಿಕ್ಕಪ್ಪ, ಇದುವರೆಗೆ ಅಂಥವ್ರು ಯಾರೂ ಸಿಕ್ಕಿಲ್ಲ. ಅಂತ ಹುಡುಗರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನಗನಿಸಿಲ್ಲ. ಚಿಕ್ಕಪ್ಪ ಹೇಳಿದ್ರು, ಸರಿ, ಹಾಗಿದ್ರೆ ನಾನು ನಿನಗೆ ಹೇಗೆ ಅನ್ನಿಸ್ತೀನಿ ಅಂತ. ನಾನು ಹೇಳ್ದೆ, ಚಿಕ್ಕಪ್ಪ, ನೀವು ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ. ಅದಕ್ಕೆ ಚಿಕ್ಕಪ್ಪ ಹೇಳಿದ್ರು, ಸರಿ, ನನ್ನ ಜೊತೆ ಮಾತಾಡೋದಕ್ಕೆ ನಿನಗೆ ಹೇಗನ್ಸುತ್ತೆ ಅಂತ. ನಾನು ಹೇಳ್ದೆ, ಚಿಕ್ಕಪ್ಪ, ತುಂಬ ಚೆನ್ನಾಗನ್ಸುತ್ತೆ. ಇಷ್ಟು ಕೇಳಿದ ಕೂಡಲೇ ಚಿಕ್ಕಪ್ಪ ಮುಖದಲ್ಲಿ ಒಂದು ನಗು ಮೂಡಿತು ಮತ್ತು ಅವರು ನನ್ನನ್ನು ತಮ್ಮ ಬಾಹು ಬಂಧನದಲ್ಲಿ ತೆಗೆದುಕೊಂಡ್ಬಿಟ್ರು, ತಪ್ಕೊಂಡ್ರು. ನನ್ನ ಮನಸ್ಸು ಕೂಡ ಮರಗ್ತಾ ಇತ್ತು. ನನಗೆ ನನ್ನ ಮೇಲೆ ನಿಯಂತ್ರಣ ಇರಲಿಲ್ಲ. ನಾನು ಕೂಡ ಯಾವುದೇ ವಿರೋಧ ಮಾಡಲಿಲ್ಲ. ಚಿಕ್ಕಪ್ಪ ಅವರ ತೋಳಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಅಂಥೇಳಿ ಭಾವಿಸಿದೆ. ನಂತರ ಚಿಕ್ಕಪ್ಪ ಹೇಳಿದ್ರು, ಚಾರು, ನಾನು ನಿನ್ನ ಜೊತೆ ಸ್ವಲ್ಪ ಸಮಯವನ್ನ ಕಲಿಬಹುದಾ? ಶಾಲ್ ಐ ಸ್ಪೆಂಡ್ ಸಮ್ ಟೈಮ್ ವಿತ್ ಯು ಅಂತ. ನೋಡು, ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ಎಲ್ಲವೂ ಸರಿಯಾಗಿರುತ್ತೆ. ನಿನ್ನ ಇಷ್ಟ ಇಲ್ದಿದ್ರೆ ಯಾವುದು ಬಲವಂತವಿಲ್ಲ ಅಂತ. ನಾನು ಕೇವಲ ನೀನು ನಿನ್ನ ಯೌವನದ ಆ ಕ್ಷಣಗಳನ್ನು ಆನಂದಿಸಬೇಕು ಅಂತ ಬಯಸ್ತೇನೆ. ನಾನು ನಾಚುತ್ತಾ ಹೇಳ್ದೆ, ಚಿಕ್ಕಪ್ಪ, ನಿಮಗೆ ಹೇಗೆ ಸರಸ ಅನ್ಸುತ್ತೋ ಹಾಗೆ ಮಾಡಿ ಅಂತ. ಇಷ್ಟು ಕೇಳ್ತಲೇ ಚಿಕ್ಕಪ್ಪ ನನಗೆ ಆ ಖುಷಿಯನ್ನ ನೀಡೋದಕ್ಕೆ ಆರಂಭಿಸಿದ್ರು. ಚಿಕ್ಕಪ್ಪ ಅವರ ಸಾಂಗತ್ಯ ನನಗೆ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಹೊತ್ತಿನಲ್ಲೇ ನಾವಿಬ್ಬರು ಸುಖದ ತುದಿ ತಲುಪಿದ್ವಿ. ಆಮೇಲೆ ಚಿಕ್ಕಪ್ಪ ತಮ್ಮ ಕಾಲೇಜು ದಿನಗಳ ಕತೆ ಹೇಳ್ತಾ ಇದ್ರು.
ಮತ್ತು ಆ ರಾತ್ರಿ ಮಾತಾಡ್ತಾ ಮಲ್ಕೊಂಡ್ವಿ. ಮರುದಿನ ಬೆಳಗ್ಗೆ ನಾನು ಎದ್ದಾಗ ನಾಚಿಕೆಯಿಂದ ಚಿಕ್ಕಪ್ಪ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಚಿಕ್ಕಪ್ಪ ಹೇಳಿದ್ರು, ನೋಡು ಚಾರು, ಯಾವುದೇ ಬಲವಂತವಿಲ್ಲ. ನಮ್ಮಿಬ್ಬರ ನಡುವೆ ನಡೆದದ್ದು ನಮ್ಮಿಬ್ಬರ ಒಪ್ಪಿಗೆಯಿಂದ. ಮುಂದೆ ಕೂಡ ನೀನು ನನ್ನ ಜೊತೆ ಸಮಯ ಕಳೆಯೋದಕ್ಕೆ ಬಯಸಿದರೆ ಮಾತ್ರ ನನ್ನನ್ನು ಕರಿಬಹುದು ಅಥವಾ ತಿಳಿಸಬಹುದು. ನಂತರ ಆ ಒಂದು ಸರಣಿ ಪ್ರಾರಂಭ ಆಯಿತು. ಅವಾಗವಾಗ ಅದು ರಿಪೀಟ್ ಆಗ್ತಾ ಬಂತು. ನಿಧಾನವಾಗಿ ಸಮಯ ಕಲಿತು ಮತ್ತು ಚಿಕ್ಕಪ್ಪ ಜೊತೆ ನನ್ನ ಸಂಬಂಧ ಮುಂದುವರಿತು. ಹೀಗೆ 5-6 ತಿಂಗಳುಗಳು ಕಳೆದ್ವು. ಒಂದಿನ ಮಮ್ಮಿಗೆ ನನ್ನ ಮೇಲೆ ಅನುಮಾನ ಬರ್ತೊಡಗ್ತು. ನಮ್ಮಮ್ಮ ನನ್ನನ್ನೇ ಹತ್ತಿರ ಕೂರಿಸ್ಕೊಂಡು ಕೇಳಿದ್ರು, ಚಾರು, ಇದೆಲ್ಲ ಏನ್ ನಡೀತಾ ಇದೆ ಹೇಳು ಅಂತ. ನಾನು ಮಮ್ಮಿಗೆ ಹೇಳಿದೆ, ಮಮ್ಮಿ, ಅಂಥದ್ದೇನೂ ಇಲ್ಲ, ನಿಮಗೆ ತಪ್ಪು ತಿಳುವಳಿಕೆಯಾಗಿದೆ. ಮಮ್ಮಿ ಹೇಳಿದ್ರು, ಸರಿ, ನಿನ್ನ ಮಾತು ನಂಬ್ತೀನಿ, ಆದರೆ ಆಮೇಲೆ ಏನಾದರೂ ಗೊತ್ತಾದರೆ ನೋಡು ಅಂತ. ಹೇಗಿದ್ರು ನೀನೀಗ ದೊಡ್ಡವಳಾಗಿದ್ಯಾ, ನಿನ್ನ ಮದುವೆ ಮಾಡೋದು ಒಳ್ಳೆಯದು ಅಂತ ಅನ್ಸುತ್ತೆ. ಇಷ್ಟು ಕೇಳಿ ನಾನು ತುಂಬ ಹೆದರ್ಬಿಟ್ಟೆ. ಸಂಜೆ ಚಿಕ್ಕಪ್ಪ ಕಾಲ್ ಮಾಡಿದ್ರು. ನಾನು ಅವರಿಗೆ ಎಲ್ಲವನ್ನ ತಿಳಿಸ್ದೆ. ಚಿಕ್ಕಪ್ಪ ಹೇಳಿದ್ರು, ನೀನು ಚಿಂತೆ ಮಾಡಬೇಡ, ನಾನೇನಾದರೂ ಮಾಡ್ತೀನಿ ಅಂತ. ನೆಕ್ಸ್ಟ್ ಡೇ ಚಿಕ್ಕಪ್ಪ ಮನೆಗೆ ಬಂದು ಮಮ್ಮಿ ಜೊತೆ ಮಾತಾಡಿದ್ರು. ಅವ್ರು ಹೇಳಿದ್ರು, ಅಕ್ಕ, ಚಾರು ದೊಡ್ಡೋಳಾಗಿದ್ದಾಳೆ, ಅವಳ ಮದುವೆ ಮಾಡೋದು ಒಳ್ಳೆಯದು. ನನ್ನ ದೃಷ್ಟಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ನನಗೊಬ್ಬ ಹುಡುಗ ಗೊತ್ತು, ಅವನು ತುಂಬ ಒಳ್ಳೆಯವನು. ಮಮ್ಮಿ ಹೇಳಿದ್ರು, ಹುಡುಗ ಯಾರು? ಚಿಕ್ಕಪ್ಪ ಹೇಳಿದ್ರು, ನನ್ನ ಫ್ರೆಂಡ್ ಮಗ ಇದ್ದಾನೆ, ನನ್ನ ಗೆಳೆಯ ಮತ್ತು ಅವನ ಹೆಂಡತಿ ಅಪಘಾತದಲ್ಲಿ ತೀರ್ ಹೋಗಿದ್ದಾರೆ. ಅವನೊಬ್ಬನೇ ಮಗ, ಅವನ ಕೆಲಸ ತುಂಬ ಚೆನ್ನಾಗಿದೆ ಮತ್ತು ಒಬ್ಬನೇ ಇರೋದು. ಇಷ್ಟು ಒಳ್ಳೆಯ ಸಂಬಂಧ ಮತ್ತೆಲ್ಲಿ ಸಿಗುತ್ತೆ? ಮಮ್ಮಿಗೂ ಯಾವುದೇ ಆಕ್ಷೇಪವಿರಲಿಲ್ಲ, ಯಾಕಂದ್ರೆ ಹುಡುಗನಲ್ಲೂ ಯಾವುದೇ ಕೊರತೆ ಇರಲಿಲ್ಲ. ಇಂತಹ ಸಂಬಂಧಕ್ಕಾಗಿ ನಮ್ಮ ತಂದೆ ತಾಯಿ ಹಂಬಲಿಸ್ತಾರಲ್ವಾ. ಚಿಕ್ಕಪ್ಪ ಈ ಮಾತು ಹೇಳಿ ಹೋದ ನಂತರ ನಾನು ಕೋಪದಿಂದ ಅವರಿಗೆ ಫೋನ್ ಮಾಡಿದೆ. ಕೇಳಿದೆ, ಏನ್ ಮಾಡಿದ್ರಿ ನೀವು? ಚಿಕ್ಕಪ್ಪ ಹೇಳಿದ್ರು, ಚಿಂತೆ ಮಾಡಬೇಡ, ಅವನು ತುಂಬ ಮುಗ್ಧ ಹುಡುಗ. ಮದುವೆ ನಂತರವೂ ನಮ್ಮ ಸಂಬಂಧದಲ್ಲಿ ಯಾವುದೇ ಕೊರತೆಯಾಗೋದಿಲ್ಲ. ನೀನು ನಿನ್ನ ಪತಿಯ ಜೊತೆಗೂ ಸುಖವಾಗಿರು ಮತ್ತು ನನ್ನ ನೆನಪಾದಾಗ ನನ್ನನ್ನ ಕಡಿತಾ ಇರು. ಇಷ್ಟು ಹೇಳಿ ನಾನು ಕೂಡ ಖುಷಿಯಾಗ್ಬಿಟ್ಟೆ ಇಷ್ಟೊಂದು ಕೇಳಿ. ಕೆಲವೇ ದಿನಗಳಲ್ಲಿ ನನ್ನ ಮದುವೆ ಕೂಡ ಆಯಿತು. ನನ್ನ ಪತಿ ತುಂಬ ಮುಗ್ಧ ಆಗಿದ್ದ ಮತ್ತು ನನ್ನ ಪ್ರತಿಯೊಂದು ಆಸೆಯನ್ನ ಕೂಡ ಪೂರೈಸ್ತಾ ಇದ್ದ. ನನಗೆ ಅವನ ಬಗ್ಗೆ ಯಾವುದೇ ದೂರು ಇರಲಿಲ್ಲ. ಸಮಯ ಕಲಿತಾ ಹೋಯ್ತು. ಮದುವೆಯಾಗಿ ಸುಮಾರು 3 ವರ್ಷಗಳಾದರೂ ಚಿಕ್ಕಪ್ಪ ಮತ್ತು ನನ್ನ ಸಂಬಂಧ ಹಾಗೇನೇ ಇತ್ತು. ಕೆಲವೊಮ್ಮೆ ನನಗೆ ಅನ್ನಿಸ್ತಾ ಇತ್ತು, ನಾನು ಮಾಡ್ತಾ ಇರೋದು ತಪ್ಪು ಅಂಥೇಳಿ. ಯಾಕಂದ್ರೆ ಈಗ ನನ್ನ ಮದುವೆ ಆಗಿದೆ ಮತ್ತು ನಾನು ನನ್ನ ಗಂಡನಿಗೆ ಮೋಸ ಮಾಡ್ತಾ ಇದ್ದೀನಿ. ಆದರೆ ನನಗೆ ಚಿಕ್ಕಪ್ಪನ ಜೊತೆ ಸಮಯ ಕಳೆಯೋದು ಕೂಡ ತುಂಬ ಇಷ್ಟವಾಗಿತ್ತು. ನನ್ನ ಪತಿಯನ್ನ ನಾನು ಪ್ರೀತಿಸೋದಿಲ್ಲ ಅಂತೇನಿಲ್ಲ. ಅಂದರೆ ನನ್ನ ಗಂಡಿಗೆ ನಾನು ಪ್ರೀತಿ ಮಾಡೋಲ್ಲ ಅಂತಲ್ಲ, ಅವರು ನನ್ನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ರು. ಸಮಯ ಕಳೆದು ಮದುವೆಯಾಗಿ ಸುಮಾರು 4 ವರ್ಷ ಆದವು. ಈಗ ನನಗೊಬ್ಬ ಮಗ ಇದ್ದಾನೆ. ಆಮೇಲೆ ನನಗೆ ಅನ್ನಿಸ್ತು, ಈಗ ನಾನು ಈ ಸಂಬಂಧವನ್ನ ಕೊನೆಗೊಳಿಸ್ಬೇಕು, ನಮ್ಮ ಚಿಕ್ಕಪ್ಪನ ಜೊತೆಗೆ ಇರುವ ಸಂಬಂಧವನ್ನು ಕೊನೆಗೊಳಿಸ್ಬೇಕು ಅಂತ. ಒಂದು ವೇಳೆ ನನ್ನ ಪತಿಗೆ ವಿಷಯ ತಿಳಿದ್ರೆ ನನ್ನ ಸಂಸಾರ ಹಾಳಾಗಬಹುದು. ಆದ್ದರಿಂದ ಚಿಕ್ಕಪ್ಪ ಜೊತೆ ಮಾತಾಡೋದಕ್ಕೆ ನಿರ್ಧಾರ ಮಾಡಿದೆ. ಸಂಜೆ ಚಿಕ್ಕಪ್ಪ ಅವರನ್ನ ಮನೆ ಕರೆಸಿ ಎದುರು ಬದುರು ಕುಳಿತು ಮಾತಾಡಿದೆ. ನಾನು ಹೇಳಿದೆ, ಚಿಕ್ಕಪ್ಪ, ನಾನು ನನ್ನ ಜೀವನದಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಬಯಸ್ತೇನೆ. ನನ್ನ ಗಂಡ ತುಂಬ ಮುಗ್ಧ, ನಾನು ಅವನ ಮುಗ್ಧತೆಯ ಲಾಭ ಪಡಿತಾ ಇದ್ದೀನಿ. ಈಗ ನನಗೆ ಇದೆಲ್ಲ ಸರಿ ಅಂತ ಅನ್ಸೋದಿಲ್ಲ. ಹೇಗೆ ಇದ್ರೂ ಅವನು ನನ್ನ ಗಂಡ. ಅವನು ನನಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಆದರೆ ನಾನು ಅವನಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಮದುವೆಗೆ ಮೊದಲು ನಮ್ಮ ನಡುವೆ ಇದ್ದದ್ದು ಬೇರೆ ವಿಷಯ. ಆದರೆ ಈಗ ನಾನು ಮದುವೆಯಾಗಿ ಒಬ್ಬ ಮಗುವಿನ ತಾಯಿಯಾಗಿದ್ದೇನೆ. ಆದ್ದರಿಂದ ಈ ಸಂಬಂಧ ಮುಂದುವರಿಸೋದು ಸರಿ ಅಂತಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ವೇಳೆ ಚಿಕ್ಕಮ್ಮಗೆ ಈ ವಿಷಯ ತಿಳಿದ್ರೆ ನಿಮ್ಮ ಜೀವನವು ಹಾಳಾಗಬಹುದು ಮತ್ತು ನನ್ನ ಜೀವನವೂ ಕೂಡ ಹಾಳಾಗಬಹುದು. ಹಾಗಾಗಿ ಈ ಸಂಬಂಧವನ್ನ ಇಲ್ಲಿಗೆ ಕೊನೆಗೊಳಿಸೋಣ. ಇದಕ್ಕೆ ಚಿಕ್ಕಪ್ಪ ಕೂಡ ಒಪ್ಪಿದ್ರು ಮತ್ತೆ ಹೇಳಿದ್ರು, ಚಾರು, ನೀನ್ ಹೇಳ್ತಾ ಇರೋದು ಸರಿ. ಇಷ್ಟು ಹೇಳಿ ಚಿಕ್ಕಪ್ಪ ಜೊತೆಗಿನ ಎಲ್ಲ ಸಂಬಂಧವನ್ನ ಕೊನೆಗೊಳಿಸ್ಕೊಂಡೆ. ಈಗ ನಾನು ನೆಮ್ಮದಿಯಾಗಿದ್ದೇನೆ. ಕಳೆದ ಕೆಲವು ದಿನಗಳಿಂದ ನನಗೆ ಆಗ್ತಾ ಇದ್ದ ಒಂದು ಆತಂಕ ಈಗಿರ್ಲಿಲ್ಲ. ನಾನು 2 ಬಗೆಯ ಜೀವನ ನಡೆಸಿ ಸಾಕಾಗಿದ್ದೆ. ಆರಂಭದಲ್ಲಿ ಅದೆಲ್ಲವೂ ಚೆನ್ನಾಗಿ ಅಂತ ಅನಿಸ್ತು. ಆದರೆ
ಈಗ ನನಗೆ ನಾಚಿಕೆ ಆಗ್ತಾ ಇತ್ತು. ಹಾಗಾಗಿ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡೆ. ನನ್ನ ನಿರ್ಧಾರ ಸರಿನಾ ತಪ್ಪ, ವಯಸ್ಸಲ್ಲಿ ಮಾಡಿರುವಂತಹದ್ದು ಸರಿಯಾ ತಪ್ಪ ಅನ್ನೋದನ್ನ ಹೇಳಿ. ಸ್ನೇಹಿತರೆ, ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂತಹ ರೋಮಾಂಚಕ ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಅತ್ಯಗತ್ಯ. ಕತೆಗಳ ಕಳ್ಳರ ಬಗ್ಗೆ ಗಮನ ಇರಲಿ ಪ್ರಿಯ ಸ್ನೇಹಿತರೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ವಿ ಲವ್ ಯು.